ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜೈಲ ಬೇಲ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟವಾಗುತ್ತೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಕೇಸ್ನಲ್ಲಿ ರೇವಣ್ಣ ಭವಿಷ್ಯ ಏನಾಗುತ್ತೆ ಅಂತೇಳಿ. ಆಂಟಿಸಿಪೇಟರಿ ಬೇಲ್ ಬೇಕೇ ಬೇಕು ಅಂತೇಳಿ ಅವರ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ ವಕೀಲರು. ಯಾವುದೇ ಕಾರಣಕ್ಕೂ ಅವರಿಗೆ ಬೇಲನ್ನ ಮಂಜೂರು ಮಾಡಬೇಡಿ, ಸಾಕ್ಷಿಗಳ ಮೇಲೆ ಈ ಪ್ರಕರಣದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ರಾಜಕೀಯವಾಗಿ ಆರ್ಥಿಕವಾಗಿ ಅತ್ಯಂತ ಬಲಾಢ್ಯರು ರೇವಣ್ಣ. ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡೋದು ಬೇಡ ಅಂತೇಳಿ SIT ಪರ ವಕೀಲ ಜಗದೀಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಎಷ್ಟು ಗಂಟೆಗೆ ಆದೇಶ ಹೊರಬೀಳಬಹುದು? ರೇವಣ್ಣ ಭವಿಷ್ಯ ಎಷ್ಟು ಗಂಟೆಗೆ ನಿರ್ಧಾರ ಆಗಬಹುದು ಅಂತ? ಪ್ರೇಮ್, ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ವಿಚಾರಣೆ ಮಾಡಿರುವಂಥದ್ದು. ಸುಮಾರು ಇಬ್ಬರು ವಕೀಲರು ಅಂದರೆ SIT ಪರ ವಕೀಲರು ಮತ್ತು ರೇವಣ್ಣ ಪರ ವಕೀಲರು ಇಬ್ಬರು ಕೂಡ ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ವಾದ ಪ್ರತಿವಾದವನ್ನು ಮಾಡಿರುವಂಥದ್ದು. ಇಬ್ಬರ ವಾದ ಪ್ರತಿವಾದವನ್ನು ಕೂಡ ನ್ಯಾಯಾಧೀಶರು ಕೇಳಿ ಈಗ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು. ಬಹಳ ಪ್ರಮುಖವಾಗಿ SITಯ ವಾದ ಏನಂದರೆ, ರೇವಣ್ಣ ಒಬ್ಬ ಪ್ರಭಾವಿ ವ್ಯಕ್ತಿ, ರಾಜಕಾರಣಿ ಆಗಿದ್ದು, ಜೊತೆಗೆ ಆರ್ಥಿಕವಾಗಿ ಬಹಳ ಸದೃಢವಾಗಿರೋದ್ರಿಂದ ಎಲ್ಲ ಒಂದು ಕಡೆ ಸಾಕ್ಷಿ ನಾಶ ಮಾಡ್ತಾರೆ, ಈ ಒಂದು ಪ್ರಕರಣದಲ್ಲಿ ಜಾಮೀನು ಕೊಟ್ಟರೆ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡುವ ಕೆಲಸವನ್ನು SIT ಪರ ವಕೀಲರು ನ್ಯಾಯಾಧೀಶರಿಗೆ ಮಾಡಿಕೊಟ್ರೆ, ಅವರ ಅಂದರೆ ರೇವಣ್ಣ ಪರ ವಕೀಲರು ಈ ಒಂದು ಪ್ರಕರಣದಲ್ಲಿ SIT ಅಧಿಕಾರಿಗಳು ನಮ್ಮ ಕಕ್ಷಿದಾರರನ್ನ ಬಂಧನ ಮಾಡಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಅವರಿಗೆ ಬಂಧನವಾಗದಂತೆ ನೀವು ತೀರ್ಪು ಕೊಟ್ಟರೆ ನಾವು 5:15 ಒಳಗಾಗಿ ನನ್ನ ಕಕ್ಷಿದಾರರನ್ನ SIT ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅನ್ನುವಂಥ ಮನವಿಯನ್ನು ಕೂಡ ರೇವಣ್ಣ ಪರ ವಕೀಲರು ಮಾಡಿರುವಂಥದ್ದು. ಹಾಗಾಗಿ ಈ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಕೆಲವೇ ನಿಮಿಷಗಳಲ್ಲಿ ಈ ಒಂದು ತೀರ್ಪನ್ನು ಹೊರಡಿಸಿರಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಅವರಿಗೆ ಜೈಲ ಬೇಲ ಅನ್ನುವಂಥದ್ದು ನ್ಯಾಯಾಧೀಶರು ಹೊರಡಿಸಿರುವ ತೀರ್ಪಿನ ಮೇಲೆ ನಿಂತಿದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಮಾಹಿತಿ. ಪ್ರೇಮ್.